ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಹಾಗೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಪುಷ್ಕರ ಪ್ರಿಯ ಯೂಟ್ಯೂಬ್ ನೇಮ್ ಇದೆ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸೇವ್ ಮಾಡಿ. ನಾನಿವತ್ತು ಬಂದಿದ್ದೀನಿ ತೋಟದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಗಿಡವನ್ನು ತೋರಿಸ್ತೀನಿ. ಗಿಡ ಅಂದರೆ ಕಾಫಿ. ನೋಡಿ, ಇದೇ ರೋಬಸ್ಟಾ ಕಾಫಿ ಅಂತಾರೆ. ಇವಾಗ ಮಳೆಗಾಲದಲ್ಲಿ ರೋಬಸ್ಟಾ ಕಾಯಿ ಇದೇ ರೀತಿ ಇರ್ತದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಏನಾಗ್ತದೆ ಅಂದರೆ ಕಾಯಿ ದೊಡ್ಡದಾಗ್ತದೆ. ಸ್ವಲ್ಪ ತಿಂಗಳಾದ ಮೇಲೆ ಕಾಫಿ ಹಣ್ಣಾಗ್ತದೆ. ಹಣ್ಣಾದಮೇಲೆ ಏನಾಗ್ತದೆ, ಕಟಾವು ಬರ್ತದೆ. ಕಟಾವಾದಮೇಲೆ ಕಾಫಿಯನ್ನು ಒಣಗಿಸ್ತಾರೆ. ಒಣಗಿಸಿದ್ಮೇಲೆ ಏನಾಗ್ತದೆ, ಕಾಫಿ ಬೇಲೆ ಆಗ್ತದೆ. ಸೇಲ್ ಮಾಡಿ ಆದಮೇಲೆ ಬೇಲೆ ಮಾಡಿ ಅದನ್ನು ಪೌಡರ್ ಮಾಡ್ತಾರೆ. ಬೆಸ್ಟ್ ಗುಡ್ ಕಾಫಿ ರೆಡಿ ಆಗ್ತದೆ. ಇಷ್ಟೇ ಇರೋದು. ಬಟ್ ನಾನು ವೀಡಿಯೋದಲ್ಲಿ ಆರಾಮಾಗಿ ಬೇಗ ಹೇಳ್ಬಿಡ್ತೀನಿ. ಆದರೆ ಇಷ್ಟು ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾ? ಒಂದು ಭೂಮಿನ ಉಳುಮೆ ಮಾಡಿ, ಅಂದರೆ ಉಳುಮೆ ಅಂದರೆ ಕೆಲವೊಂದು ಉಳುಮೆ ಮಾಡಬೇಕು ಅಂತಿಲ್ಲ, ಎಲ್ಲ ಉಳುಮೆ ಮಾಡಬೇಕು ಅಂತೇಳಿ. ಕೆಲವೊಂದು ಉಳುಮೆ ಮಾಡಬೇಕು ಅಂದರೆ JCB ಅಗೆದು ಭೂಮಿನ ಹದ ಬರೆಸಿ ಅದರಲ್ಲಿ ಕಚ್ಚಡ ಎಲ್ಲ ಇದ್ದರೆ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ಗಿಡ ಹಾಕಬೇಕು. ಗಿಡ ಹಾಕೋದು ಸುಮ್ಮನೆ ಗಿಡ ತಂದು ಹಾಕಲ್ಲ. ಒಂದು ಕಾಫಿ ಇನ್ನೊಂದೇ ಒಂದು ನರ್ಸರಿ, ಅಲ್ಲಿಂದ ಆಲ್ಮೋಸ್ಟ್ ಗಿಡ ತಂದು ಹಾಕ್ಬೋದು ಕೆಲವರು. ಇಲ್ಲದ್ರೆ ಕೆಲವರು ಏನು ಮಾಡ್ತಾರೆ, ಬೀಜ ಕಾಫಿ ತಗೊಬಂದು ಅದನ್ನು ಬೀಜ ಮಾಡಿ ಅದನ್ನು ಬಿತ್ತಿ ಅದು ಬಂದು ಗಿಡ ಆಗಿ ಅದನ್ನು ಒಟ್ಟಾಕ್ತಾರೆ. ಒಟ್ಟಾಕಂದರೆ ಸಪ್ರೇಟ್ ಮಾಡಿ ಒಂದು ಪಾಕೆಟ್ ದೊಡ್ಡ ಗಿಡ ಆದಮೇಲೆ ಅದಾದಮೇಲೆ ಒಂದು ಗುಂಡಿ ತೆಗೆದು ಆ ಗಿಡವನ್ನು ನಡ್ತದೆ. ನೀವು ಸುಮ್ಮನೆ ಗಿಡ ಹಾಕೋದಿಲ್ಲ, 5 ಅಡಿಯ 10 ಅಡಿಯ ಗ್ಯಾಪ್ ಬಿಟ್ಟು ಗಿಡ ಹಾಕ್ತಾರೆ. ಅದು ಇನ್ನು ತುಂಬ ವರ್ಷ, 2-3 ವರ್ಷ ಆಗಿ ಸ್ವಲ್ಪ ಕಾಫಿ ಗಿಡಕ್ಕಾದಮೇಲೆ ಮತ್ತೆ ಕಾಫಿ ಫಸಲಿಗೆ ಬಂದು ಅದನ್ನು ಕಟಾವು ಮಾಡಿ ಹಾಗೆ ದೊಡ್ಡ ಗಿಡ ಆದಮೇಲೆ ಅದನ್ನು ಕಪಾತ್ ಮಾಡಬೇಕು. ಅಂದರೆ ರೆಕ್ಕೆಗಳು ಸಿಕ್ಕಾಪಟ್ಟೆ ಚಿಗುರುಗಳೆಲ್ಲ ಬಂದಿರ್ತದೆ, ಅದನ್ನು ಚೆಂದ ಕಪಾತ್ ಮಾಡಿ ಆನಂತರ ಸ್ವಲ್ಪ ವರ್ಷ ಆದಮೇಲೆ ತುಂಬ ಕಾಫಿ ಹಿಡಿದು ಬರ್ತದೆ. ಆಗ ರೇಟ್ ಡೌನ್ ಆಗ್ತದೆ ಅಂತ ಸುಮ್ಮನೆ ಕೂರಬಾರ್ದು. ಪುನಃ ನಾವು ದಿನನಿತ್ಯದ ಗೊಬ್ಬರ ಅದರ ಕೆಲಸ ವಹಿವಾಟು ಮಾಡ್ತಾನೆ ಇರಬೇಕು. ಮುಂದೊಂದಿನ ಬೆಲೆ ಬರ್ಬೋದು, ಯಾಕೆಂದರೆ ಈ ವರ್ಷ ಇರ್ತದೆ. ಮುಂಚೆ ಬೆಲೆ ಇರೋದಿಲ್ಲ, ಡೌನ್ ಆಗ್ತದೆ, ಕಡಿಮೆ ಆಗ್ತದೆ. ರೈತರ ಜೀವನವೇ ಹಾಗೆ, ಒಮ್ಮೆ ಏರ್ತದೆ, ಒಮ್ಮೆ ಇಳಿತದೆ. ಆದರೆ ರೈತ ಯಾವತ್ತೂ ಸೋಲನ್ನ ಒಪ್ಕೋಬೇಕು, ಸಹಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಅದೇ ರೈತನ ಪವರ್. ಹಾಗೆ ಇದೇ ಥರ ಹೊಸ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ಟರ್ ಕಾಫಿ ಪ್ಲಾಂಟರ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಮಸ್ಕಾರ.